ಹಂಪಿಗೆ ಯಾರೇ ಯಾವಾಗಲೇ ಕರಲಿ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಡೈಲಿ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ಬಿಸಿನೀರನ್ನ ಕುಡಿದು ನನ್ನ ದಿನನ ಶುರು ಮಾಡಿದೆ. ಇವತ್ತು ಕ್ಲೈಮೇಟು ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಹಂಪಿಗೆ ಹೋಗೋಕ್ಕೆ ಡಿಸೈಡ್ ಮಾಡಿದೆ. ಹಂಪಿಗೆ ಯಾರೇ ಯಾವಾಗಲೇ ಕರಲಿ ನಾನು ಯಾವತ್ತೂ ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ನನಗೆ ಹಂಪಿ ಚಿಕ್ಕ ವಯಸ್ಸಲ್ಲಿ ನೋಡಬೇಕಾದ್ರೆ ಎಷ್ಟು ಎಕ್ಸೈಟ್ಮೆಂಟು, ಎಷ್ಟು ಖುಷಿ ಇತ್ತೋ, ಇವತ್ತು ಈ ಕ್ಷಣ ಕೂಡ ನನಗೆ ಅಷ್ಟೇ ಖುಷಿ, ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ. ಯಾಕಂದರೆ ಇಲ್ಲಿರೋ ಪ್ರತಿ ಜಾಗ ನನಗೆ ತುಂಬ ಇಷ್ಟ. ಇಲ್ಲಿನ ಪ್ರತಿ ಕಲ್ಲುಗಳಲ್ಲೂ ಸಾವಿರಾರು ಕಥೆಗಳಿವೆ. ಸೊ ಯಾರೆಲ್ಲ ಹಂಪಿನ ನೋಡಿಲ್ಲ ದಯವಿಟ್ಟು ಹಂಪಿಗೆ ಬಂದು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಾನಿವತ್ತು ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಹೊಸಪೇಟೆಯ ಸುತ್ತಮುತ್ತಲಲ್ಲಿ ಶನಿವಾರ ಬಂತಂದರೆ ಅಂಜನಾದ್ರಿ ಪರ್ವತ ಹಾಗೂ ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ತುಂಬ ಜನಗಳು ಬಂದು ಹೋಗೋದು ವಾಡಿಕೆ. ಸೊ ನಾನಿವತ್ತು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಂತ್ರೋದ್ಧಾರಕ ದೇವಸ್ಥಾನಕ್ಕೆ ಬರೋ ದಾರಿ ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಯಾಕಂದರೆ ಸಣ್ಣ ಗುಹೆ ಮಧ್ಯದಲ್ಲಿ ಬರಬೇಕು, ತುಂಗಭದ್ರಾ ನದಿ ಪಕ್ಕದಲ್ಲಿ ಬರಬೇಕು. ಸೊ ಬರೋ ಜರ್ನಿನೇ ತುಂಬ ಚೆನ್ನಾಗಿರುತ್ತೆ. ನಾನು ಬಂದು ದೇವ್ರನ್ನ ದರ್ಶನ ಮಾಡಿಕೊಂಡೆ, ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ. ಈ ದೇವಸ್ಥಾನ ಆಗಿರಲಿ ಅಥವಾ ಹಂಪಿಗಾಗಿರಲಿ ಯಾರೇ ಬರಲಿ ನಿಮ್ಮಲ್ಲಿ ಒಂದು ವಿನಂತಿ, ಇಲ್ಲಿ ಕೋತಿಗಳ ಕಾಟ ತುಂಬಾ ಇದೆ. ಸೊ ನಿಮ್ಮ ಬಿಲಾಂಗಿಂಗ್ಸ್ ಬಗ್ಗೆ ನಿಮಗೆ ತುಂಬ ಕಾಳಜಿ ಇರಬೇಕು. ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಹಂಪಿ ಎಷ್ಟೇ ಹಾಳಾಗಿರಲಿ ಹಳೆದಾಗಿರಲಿ ಯಾವುದೇ ಮೂಲೆಯಿಂದ ನಿಂತು ನೋಡಿದ್ರು ತುಂಬ ಸುಂದರವಾಗಿ ಕಾಣಿಸುತ್ತೆ. ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ಹಂಪಿಗೆ ಬರಲೇಬೇಕು. ಅಲ್ಲಿಂದ ನಾನು ಡೈರೆಕ್ಟಾಗಿ ಕಮಲಾಪುರ ಕಡೆ ಹೊರಟೆ. ನಾನು ಯಾವಾಗಲೇ ಹಂಪಿಗೆ ಬರಲಿ ಅಥವಾ ಕಮಲಾಪುರಕ್ಕೆ ಬರಲಿ ಶಂಭು ಟಿಫಿನ್ ಸೆಂಟ್ರಲ್ಲಿ ಟಿಫಿನ್ ಮಾಡ್ತೀನಿ. ಇಲ್ಲಿ ಇಡ್ಲಿ ಪೂರಿ ತುಂಬ ಚೆನ್ನಾಗಿರುತ್ತೆ. ಅದು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಪ್ರಸಾದ್ ಸಿಕ್ಕ. ಸೊ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಕಾಲ ಕಳೆದೆ. ಅದಾದಮೇಲೆ ಸಂಜೆ ನಾವು ಮತ್ತೆ ವಾಕಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಇವತ್ತು ನಮ್ಮ ಜೊತೆ ವಾಕಿಂಗಿಗೆ ನಮ್ಮ ಅತ್ತೆಯವರು ಕೂಡ ಜಾಯ್ನ್ ಆಗಿದ್ರು. ಸೊ ಇದಾಗಿತ್ತು ನಮ್ಮ ಡೈಲಿ ವ್ಲಾಗ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.